ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣಾರ್ಥಿಗಳು. ನಮ್ಮ ಕರ್ನಾಟಕ ವಿಧಾನಸಭೆಯಲ್ಲಿ ವಿಧಾನಮಂಡಲ ಅಧಿವೇಶನ ನಡೆಯುತ್ತೆ. ಈ ಅಧಿವೇಶನದಲ್ಲಿ ಕನ್ನಡಿಗರಿಗೆ ಉದ್ಯೋಗ ವಿಧೇಯಕ ತರಬೇಕಂತ ಹೇಳ್ಬಿಟ್ಟು 2023-24 ಉದ್ಯೋಗ ವಿಧೇಯಕ 100ಕ್ಕೆ 100 ಉದ್ಯೋಗ ವಿಧೇಯಕ ತರಬೇಕಂತ ಹೇಳ್ಬಿಟ್ಟು ಸರ್ಕಾರ ಚಿಂತನೆ ಮಾಡುತ್ತೆ, ಅದ ಘೋಷಣೆ ಮಾಡುತ್ತೆ. ಈ ಸಂದರ್ಭದಲ್ಲಿ ಒಬ್ಬ ಹೊರಗಿನ ಉದ್ಯಮಿ, ಪರಭಾಷಿಕ ಉದ್ಯಮಿ, ಅವನು ಯಾವ ಭಾಷೆಯವನು ಅಂತ ನಮ್ಗೆ ಗೊತ್ತಿಲ್ಲ. ಒಬ್ಬ ಪರಭಾಷಿಕ ಉದ್ಯಮಿ, ಹೊರಗಿನ ಉದ್ಯಮಿ, ಫೋನ್ ಪೇ ಮುಖ್ಯಸ್ಥ ಸಮೀರ್ ನಿಗಮ್ ಅನ್ನೋ ವ್ಯಕ್ತಿ ಸರ್ಕಾರ ಈ ರೀತಿ ಚಿಂತನೆ ಮಾಡ್ತಾ ಇದೆ. ಆ ವಿಧೇಯಕನ ವಿಧಾನಮಂಡಲ ಅಧಿವೇಶನದಲ್ಲಿ ಒಪ್ಪಿಗೆ ಕೊಡಿಸಿ ಆ ವಿಧೇಯಕ ಜಾರಿಗೆ ತಂದು ಸಮಸ್ತ ಕನ್ನಡಗಳ ಬಂಧುಗಳಿಗೆ ಒಳ್ಳೇದು ಮಾಡ್ಬೇಕಂತ ಸರ್ಕಾರ ಬಯಸುತ್ತೆ. ಈ ಫೋನ್ ಪೇ ಮುಖ್ಯಸ್ಥ ಪರಭಾಷಿಕ ಉದ್ಯಮಿ ಈ ವಿಧೇಯಕನ ಖಂಡನೆ ಮಾಡ್ತಾನೆ. ಕನ್ನಡಿಗರಿಗೆ ಉದ್ಯೋಗ ಕೊಡಕ್ಕಾಗಲ್ಲ, ನಾವು ಆ ರೀತಿ ಮಾಡಕ್ಕಾಗಲ್ಲ. ನಮ್ಮ ತಂದೆ ಎಲ್ಲೋ ಇಡೀ ಭಾರತದ ಒಕ್ಕೂಟದಂತ ಏನೋ ಕೆಲಸ ಮಾಡ್ತಾ ಇದ್ರು, ವಾಯುಸೇನೆಯಲ್ಲಿ ಕೆಲಸ ಮಾಡ್ತಾ ಇದ್ರು, ಹಾಗೆ ಹೀಗೆ ಅಂತ ಹೇಳ್ತಾರೆ. ಹೌದು ಸ್ವಾಮಿ, ನಿಮ್ ತಂದೆ ಏನು ಬಿಟ್ಟಿಯಾಗಿ ಏನು ವಾಯುಸೇನೆಯಲ್ಲಿ ಕೆಲಸ ಮಾಡಿಲ್ಲಲ್ಲ ಸ್ವಾಮಿ. ಏನ್ ಬಿಟ್ಟಿಯಾಗಿ ಏನು ಕೆಲಸ ಮಾಡಿದಾರೆ ನಿಮ್ ತಂದೆಯವರು ವಾಯುಸೇನೆಯಲ್ಲಿ? ಸಂಬಳ ತಗೊಂಡಿದಾರಲ್ಲ, ಸಂಬಳ, ಸರ್ಕಾರದ ಸವಲತ್ತುಗಳು ಏನೇನು ಸಿಗುತ್ತೋ ಪ್ರತಿಯೊಂದು ತಗೊಂಡಿದಾರಲ್ಲ. ಏನು ಬಿಟ್ಟಿಯಾಗಿ ನಿಮ್ ತಂದೆ 15 ವರ್ಷ ಬಿಟ್ಟಿಯಾಗಿ ಸೇವೆ ಮಾಡಿದ್ರೆ ಹೇಳಿ, ಒಪ್ಕೊಳ್ಳೋಣ. ಹೌದಪ್ಪ, ಈ ಸಮೀರ್ ನಿಗಮ್ ಅವರಪ್ಪ, ಅವ್ರ ತಂದೆ 15 ವರ್ಷ ಬಿಟ್ಟಿಯಾಗಿ ಸೇವೆ ಕೊಟ್ಟಿದ್ದಾರೆ, ಸೇವೆ ಮಾಡಿದ್ದಾರೆ ಅಂತ ಹೇಳ್ಕೊ ಒಪ್ಕೊಳ್ಳೋಣ. ಸಂಬಳ ತಗೊಂಡಿದ್ದಾರೆ, ಕೆಲಸ ಮಾಡಿದ್ದಾರೆ, ಬೇಡ ಬಿಡ್ರಿ. ನಮ್ಮ ಕರ್ನಾಟಕ ಅವ್ರು ಕೆಲಸ ಮಾಡಿದ ಕರ್ನಾಟಕ ಏನು ಮುಳುಗೋಗೋದಿಲ್ಲ, ಕರ್ನಾಟಕ ಏನು ಪಾತಾಳಕ್ಕೆ ಹೋಗ್ಬಿಡುತ್ತಾ? ನಾನು ನಮ್ಮ ಪಕ್ಷದ ವತಿಯಿಂದ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಿಮ್ ಸವಾಲಾಗ್ತಾ ಇದ್ದೀನಿ. ನೀವು ಮುನ್ಸ್ಬಿಡಿ, ನೀವು ಮುಚ್ಕೊಂಡು ಹೋಗ್ಬಿಡಿ ಫೋನ್ ಪೇನ. ಏನ ಪ್ರಳಯ ಆಗೋಗ್ಬಿಡ್ತಾ ನೋಡ್ಬಿಡ್ತ ಕರ್ನಾಟಕದಲ್ಲಿ, ಪ್ರಳಯ ಆಗೋಗ್ಬಿಡ್ತಾ, ಭೂಕಂಪ ಆಗೋಗ್ಬಿಡ್ತಾ ನೋಡೇ ಬಿಡಿ, ಮುಚ್ಕೊಂಡು ಹೋಗ್ಬಿಡಿ. ನಿಮ್ಮಿಂದ ಯಾರಿಗೇನೋ ಉಪಯೋಗ ಇಲ್ಲ. ಕರ್ನಾಟಕದಲ್ಲಿ ಇದು ಒಂದು ಕಾರ್ಯಕ್ರಮ, ನಿಮ್ ಸಂಸ್ಥೆ ಶುರು ಮಾಡಿ ಕನ್ನಡಿಗರ ವಿರುದ್ಧ ನೀವು ಧೋರಣೆ ಹೊಂದಿದ್ದೀರಂದ್ರೆ ಇಲ್ಲಿ ನೀವು ವ್ಯವಹಾರ ಏನಕ್ಕೆ ಬೇಕು ನಿಮ್ಗೆ? ಮುಚ್ಕೊಂಡು ಹೋಗ್ಬಿಡಿ. ನೀವೇನಾಗೋಗ್ಬಿಡ್ತೀವಿ, ನೀವು ಹೋಗ್ಬಿಟ್ರೆ ಏನಾಗೋಗ್ಬಿಡುತ್ತೆ? ಕರ್ನಾಟಕ ಏನ್ ಪ್ರಳಯ ಆಗೋಗ್ಬಿಡುತ್ತಾ? ನೋಡ್ಬಿಡೋಣ ಒಂದ್ಸಲ, ಮುಚ್ಕೊಂಡು ಹೋಗ್ಬಿಡಿ. ನಮ್ಮ ಪಕ್ಷದಿಂದ ಸಮಸ್ತ ಕನ್ನಡ ಬಂಧುಗಳು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈ ವಿಧೇಯಕದ ವಿರುದ್ಧ ಯಾರು ಉದ್ಯಮಿಗಳು, ಪರಭಾಷಿಕ ಉದ್ಯಮಿಗಳಾಗಿರ್ಬೋದು, ಅಥವಾ ಇಲ್ಲೇ ಕರ್ನಾಟಕದಲ್ಲೇ ಇದ್ದು ಕನ್ನಡಿಗರ ವಿರುದ್ಧ ಸಂಚು ರೂಪಿಸುವಂತಹ ಉದ್ಯಮಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಕನ್ನಡಿಗರ ಉದ್ಯೋಗ 100ಕ್ಕೆ 100 ಉದ್ಯೋಗ ವಿಧೇಯಕ ವಿರುದ್ಧವಾಗಿರೋರು ದಯವಿಟ್ಟು ಮುಚ್ಕೊಂಡು ಹೋಗೇ ಬಿಡಿ. ನಿಮ್ಮಿಂದ ಏನು ಉಪಯೋಗ ಇಲ್ಲ ಕರ್ನಾಟಕಕ್ಕೆ. ನೋಡ್ಬಿಡೋಣ ಏನಾಗೋಗ್ಬಿಡುತ್ತೋ, ಕರ್ನಾಟಕ ಮುಳುಗೋಗ್ಬಿಡುತ್ತಾ ಅಥವಾ ನೀವು ಮುಳುಗೋಗ್ತೀರಾ ನೋಡೋಣ ಅಂತ. ಕನ್ನಡಿಗರ ಪರವಾಗಿ ನೀವು ಇಲ್ಲಿ ಕಾರ್ಖಾನೆ ಶುರು ಮಾಡಿದ್ರೆ, ಒಂದು ಸಂಸ್ಥೆ ಕಟ್ಟಿದ್ರಿಂದ ಕನ್ನಡ ಧರ್ಮ, ಕನ್ನಡ ಸಂಸ್ಕೃತಿಯನ್ನು ಒಪ್ಕೊಂಡು ಕನ್ನಡಿಗರಿಗೆ ಅಭಿವೃದ್ಧಿನ ಬಯಸ್ಕೊಂಡು ನೀವು ಬಲ್ಕೊಂಡಿದ್ರೆ ಸರಿ. ಇಲ್ಲದೆ ಇದ್ರೆ ನೀವು ಉಗ್ರ ಹೋರಾಟ ಮಾಡ್ಬೇಕಾಗುತ್ತೆ. ಇಲ್ಲಿಂದ ನಿಮ್ಮನ್ನು ಕಳಿಸಬೇಕಾಗ, ಕರ್ನಾಟಕದಿಂದ ಖಾಲಿ ಮಾಡಿಸ್ಬೇಕಾಗುತ್ತೆ ನಿಮ್ಮನ್ನು ಇಲ್ಲಿಂದ. ಈ ಸಮೀರ್ ನಿಗಮ್ ಫೋನ್ ಪೇ ಅನ್ನೋದೇನಿದೆಯಲ್ಲ, ಸಮೀರ್ ನಿಗಮ್ ಒಂದು ಸಮಸ್ತ ಕನ್ನಡ ಬಂಧುಗಳು ಒಂದು ಅಭಿಯಾನ ಮಾಡ್ತಾರೆ. ಇಡೀ ಫೋನ್ ಪೇನ ಉಪಯೋಗಿಸೋದನ್ನ ರದ್ದು ಮಾಡ್ಬೇಕಂತ ಬಿಟ್ಟು ಸಮಸ್ತ ಇದು ಮಾಡಿ ರದ್ದು ಮಾಡೋದು ಎಲ್ಲ ಪ್ರಕ್ರಿಯೆಗಳು ತುಂಬಾ ಜೋರ ನಡೆಯುತ್ತೆ. ಅದು ಕೆಲವು ದಿನ, ಒಂದ್ 2-3 ದಿನ ಅಥವಾ 4 ದಿನ ನಡೆಯುತ್ತೆ ಅಷ್ಟೇ. ನಾನು ದಯವಿಟ್ಟು ಇದುವರೆಗೂ 3.5 ಲಕ್ಷ ಜನ ಅದನ್ನ ರದ್ದು ಮಾಡಿದ್ದಾರೆ. ತುಂಬಾ ದೊಡ್ಡ ಸಂಖ್ಯೆನೇ ಅದು. ನಾನು ಸಮಸ್ತ ಕರ್ನಾಟಕದ ಎಲ್ಲಾ ನನ್ನ ಕನ್ನಡ ಬಂಧುಗಳಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆಂದ್ರೆ, ಪ್ರತಿಯೊಂದು ಅಂಗಡಿ ಮುಗ್ಗಟ್ಟುಗಳು ಏನಿದೆಯಲ್ಲ, ಪ್ರತಿಯೊಂದು ಅಂಗಡಿಗಳಲ್ಲಿ ಯಾರು ಫೋನ್ ಪೇ ಉಪಯೋಗಿಸ್ತಾರೋ ಎಲ್ಲರೂ ಅದನ್ನ ರದ್ದುಗೊಳಿಸಿ, ಹಾಗೂ ಸಮಸ್ತ
ಸಮಸ್ತ ಕನ್ನಡ ಬಂಧುಗಳು ಹಳ್ಳಿಗಳಲ್ಲೂ ನಗರಗಳಲ್ಲೂ ಪ್ರತಿಯೊಂದೂ ಯಾರು ಫೋನ್ ಪೇ ಉಪಯೋಗಿಸ್ತಾರೋ ದಯವಿಟ್ಟು ಎಲ್ಲರೂ ಅದನ್ನ ರದ್ದು ಮಾಡಿ ಒಂದು ದೊಡ್ಡ ಆಂದೋಲನ ಮಾಡಬೇಕು. ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಅದನ್ನು ಕೈ ಬಿಡಬಾರದು. ಇದು ಆಂದೋಲನ ಮಾಡಿ ಯಾರು ಕನ್ನಡಿಗರ ವಿರುದ್ಧ, ಕನ್ನಡ ಧರ್ಮದ ವಿರುದ್ಧ, ಕರ್ನಾಟಕದ ವಿರುದ್ಧ ಯಾರು ವಿರುದ್ಧ ಅವ್ರಿಗೆ ಯಾವತ್ತೂ ಕರ್ನಾಟಕದಲ್ಲಿ ಉಳಿಗಾಲವಿಲ್ಲ ಅಂತ ಬಿಟ್ಟು ಸಾಬೀತು ಮಾಡಬೇಕು. ಇದು ಸಾಬೀತು ಮಾಡ್ಬೇಕಂದ್ರೆ ಈ ಫೋನ್ ಪೇನ ಕರ್ನಾಟಕದಲ್ಲಿ ಇರೋಕೆ ಬಿಡಬಾರದು. ಯಾರು ಉಪಯೋಗಿಸ್ಬೇಡಿ, ಏನು ಮಾಡ್ಕೋಬೇಡಿ. ಅವ್ರು ಬೈಯೋದು ಬೇಡ, ಏನು ಮಾಡೋದು ಬೇಡ, ಅವ್ರನ್ನ ಇದು ಏನು ಮಾಡೋದು ಬೇಡ, ಅವ್ರ ವಿರುದ್ಧ ಹೋರಾಟ ಮಾಡೋದು ಬೇಡ, ಏನು ಬೇಡ. ಫೋನ್ ಪೇ ಉಪಯೋಗಿಸೋದನ್ನ ಬಿಟ್ಬಿಡ್ಬೇಕಷ್ಟೇ. ಇದೇ ದೊಡ್ಡ ಹೋರಾಟ. ದಯವಿಟ್ಟು ನಾನು ಫೋನ್ ಪೇ ರದ್ದುಗೊಳಿಸ್ತಾ ನನ್ನ ಜಂಗಮವಾಣಿಯಿಂದ ತಾವು ಎಲ್ಲ ಸಮಸ್ತ ಕನ್ನಡ ಬಂಧುಗಳ ಅಂಗಡಿಗಳಲ್ಲಾಗಿರ್ಬೋದು, ಯಾವುದೇ ವ್ಯವಹಾರಗಳಲ್ಲಿ ಫೋನ್ ಪೇ ಉಪಯೋಗಿಸೋದನ್ನ ಬಿಟ್ಬಿಡಿ, ರದ್ದುಗೊಳಿಸಿ. ಜಂಗಮವಾಣಿಯಿಂದನೂ ರದ್ದುಗೊಳಿಸಿ ಅಂತ ಇನ್ನು ಸಮಸ್ತ ಕನ್ನಡ ಬಂಧುಗಳಲ್ಲಿ ನಮ್ಮ ಪಕ್ಷದ ವತಿಯಿಂದ ವಿನಂತಿ ಮಾಡಿಕೊಳ್ತೇನೆ. ಜೈ ಕನ್ನಡಾಂಬೆ, ಜೈ ಕನ್ನಡ ಧರ್ಮ, ಜೈ ಕನ್ನಡ ದೇಶ. ಶರಣಾರ್ಥಿಗಳು.